ತಂದೆ ಕೊಡಿಸೋ ಸೀರೆ ಮದುವೆ ಆಗೋವರೆಗೆ, ತಾಯಿ ಉಡಿಸೋ ಸೀರೆ ತಾಯಿ ಆಗೋವರೆಗೆ, ಬಂದು ಕೊಡಿಸೋ ಸೀರೆ ಬಣ್ಣ ಹೋಗೋವರೆಗೆ, ಗಂಡ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೆ, ಹೆಣ್ಣಿನ ಜನುಮ ಕಳೆವವರೆಗೆ, ಮಣ್ಣಿನ ಮಮತೆ ಮರೆವವರೆಗೆ. ಭೂಮಿ ಎಂದು ಜನಪರ ಎನ್ನುವುದಿಲ್ಲ, ತಾಯಿ ಎಂದು ತನ್ನ ಮಗುವ ಬಿಡುವುದಿಲ್ಲ. ಇದ್ದು ಸತ್ತ ಹಾಗೆ ಮಗುವ ಬಿಟ್ಟ ತಾಯಿ, ತಾಯಿಗಿಂತ ಇಲ್ಲಿ ದೊಡ್ಡದಿಲ್ಲ ಸ್ಥಾಯಿ. ಸೀತಾ ಮಾತೆ ಸ್ಥಾನ ಗಂಡನ ಅನುಸರಿಸಿದರೆ, ಗಂಗೆ ಗೌರಿ ಸ್ಥಾನ ಕಥೆಯ ಅನುಸರಿಸಿದರೆ, ಗಂಡ ಹೆಂಡತಿ ನಂಟು ಬ್ರಹ್ಮ ಹಾಕಿದ ಗಂಟು, ಹುಟ್ಟು ಸಾವಿನ ನಂಟು ಹೃದಯ ಬಿಡುವವರೆಗೆ, ಪ್ರೇಮದ ತುತ್ತ ತುದಿಯವರೆಗೆ, ಬಾಳಿನ ಗುಟ್ಟು ತಿಳಿಯುವವರೆಗೆ. ಒಳ್ಳೆ ಮನಸ್ಸು ಇದ್ದರೇನೆ ಕಷ್ಟವಂತೆ, ಕರಗೋ ಹೃದಯ ಇದ್ದರಂತೂ ಚಿಂತೆಯಂತೆ. ಪ್ರೀತಿ ಅರಿವ ನೀರು ಒಡೆದ ಮನಸ್ಸಿನಲ್ಲಿ, ಬಾಳು ಕಂಡ ನೀರು ಮಿಡಿವ ಹೃದಯದಲ್ಲಿ. ತಂದೆ ಕೊಡಿಸೋ ಸೀರೆ ಮದುವೆ ಆಗುವವರೆಗೆ, ತಾಯಿ ಉಡಿಸೋ ಸೀರೆ ತಾಯಿ ಆಗುವವರೆಗೆ, ಬಂದು ಕೊಡಿಸೋ ಸೀರೆ ಬಣ್ಣ ಹೋಗೋವರೆಗೆ, ಗಂಡ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೆ, ಹೆಣ್ಣಿನ ಜನುಮ ಕಳೆವವರೆಗೆ, ಮಣ್ಣಿನ ಮಮತೆ ಮರೆವವರೆಗೆ. ನೋಡಿ, ಬಟ್ಟೆ ಅನ್ನೋದು ಬೆಲೆಯ ಸಂಕೇತ ಅಲ್ಲ, ಅದು ಬಾಂಧವ್ಯದ ಸಂಕೇತ. ನಮ್ಮಲ್ಲಿ ಸಂಪ್ರದಾಯ ಏನು ಗೊತ್ತಾ, ಪತಿ ತೀರೋದ್ರೆ ಅವ್ರ ಸತಿಗೆ, ಅವ್ರ ಹೆಂಡತಿಗೆ ಅವ್ರ ಹತ್ರ ನೆಂಟರೆಲ್ಲ ಸೀರೆ ತಂದು ಕೊಡ್ತಾರೆ. ಯಾಕೆ ಸೀರೆ ತಂದು ಕೊಡ್ತಾರೆ? ಅವ್ರ ಬಟ್ಟೆ ಇಲ್ವ ಅವ್ರ ಹತ್ರ? ಅವರೇ ಆಗರ್ಭ ಶ್ರೀಮಂತರು, 100 ಸೀರೆ ಇಟ್ಕೊಂಡವ್ರೆ. ಮತ್ತೆ ಇವರೆಲ್ಲ ಯಾಕೆ ತಂದು ಕೊಟ್ರು ಅಂದ್ರೆ, ಬಟ್ಟೆ ಕೊಟ್ಟು ಬಳಗ ಕಟ್ಟು ಅಂತ. ಒಂದು ಬಟ್ಟೆ ಕೊಡೋ ಉಡುಗೊರೆ ಮೂಲಕ ನಾವು ನಿಮ್ಮವರು, ನಾವು ನಿಮ್ಮವರು. ಇವತ್ತೊಬ್ಬರು ಕಳ್ಕೊಂಡಿದ್ದೀವಿ ನಿಮ್ಮ ಕುಟುಂಬದಲ್ಲಿ ಅಂತ ಹತಾಶರಾಗಬೇಡ್ರಿ. ನಾವೆಲ್ಲ ಕಂಡ್ರಪ್ಪ, ನಿಮ್ಮ ರಕ್ತ ಸಂಬಂಧಿಗಳು, ನಿಮ್ಮ ಅಣ್ಣ ತಮ್ಮಂದ್ರು, ನಿಮ್ಮ ನೆಂಟರು, ಇದೋ ಬಟ್ಟೆ ಕೊಡ್ತಾ ಇದ್ದೀವಿ ಅಂದ್ರೆ ನೀನ್ ನಮ್ಮ ಬಳಗ. ಅದು ಕೊಡೋದಷ್ಟೇ, ಅದ್ರ ಬೆಲೆ ಎಷ್ಟು ಅಂತ ನೋಡೋಕೆ ಹೋಗ್ಬಾರ್ದು. ಎಷ್ಟು ರೂಪಾಯಿನ ಕೊಟ್ರು, ಯಾರು ಕೊಟ್ರು, ಆ ಬಳಗ ಕಟ್ಟೋದು ಪ್ರೀತಿ ನೋಡ್ರಿ. ದುಃಖದ ಸಂದರ್ಭದಲ್ಲೂ ಆ ಕುಟುಂಬಕ್ಕೊಂದು ಸಾಂತ್ವನ ಕೊಡ್ಲಿಕ್ಕೆ ನೀವೆಲ್ಲ ಬಂದಿರೋದು ಇವತ್ತು. ಅದಕ್ಕೆ ತಿಥಿ ಕಾರ್ಯಕ್ರಮಕ್ಕೆ ತಪ್ಪದೆ ಬರ್ಬೇಕು. ತಿಥಿ ಅನ್ನೋದು ಅಶುಭ ಅಲ್ಲ, ಶುಭ. ಇದು ಅಶುಭನೇ ಅಲ್ಲ, ಇದು ಶುಭ ಕಾರ್ಯಕ್ರಮ. ನೋಡಿ, ಬಾಗಿಲು ತೋರಣ ಕಟ್ಟವ್ರು. ಮನೆ ಬಾಗಿಲು ತೋರಣ ಕಟ್ಟುವುದು ಯಾವಾಗ? ಶುಭಕ್ಕೆ. ಏನಾಗ್ತಿದೆ ಇವತ್ತಿಲ್ಲಿ ಗೊತ್ತಾ? ಶಿವಣ್ಣವರು
ಕೈಲಾಸ ಸೇರ್ತಿದ್ದಾರೆ, ದೇವರಾಗ್ತಿದ್ದಾರೆ. ಈ ಭಾಳ ಜನ ತಿಥಿ ಕಾರ್ಡ್ ತಗೊಂಡು ಹೋದ್ರೆ ಜಗಳಕ್ಕೆ ಬಿದ್ದು ಬಿಡ್ತಾರೆ. ಸತ್ತೋದಿನ ನನಗೆ ಹೇಳಲಿಲ್ಲ, ನೀವು ತಿಥಿ ಕಾರ್ಡ್ ತಗ ಬಂದಿದ್ದೀರಿ, ನಾವೇನು ಅನ್ನ ಕಾಣದೆ ನಿಂತಿದ್ದಾವ, ನಾನು ಯಾಕೆ ಬರೋನೆ ಅಂತ ಜಗಳ. ಏನೋ ಇರಲಿ, ಅಚಾನಕ್ಕಾಗಿ ಅವ್ರು ಹೇಳಿಲ್ಲ. ಆದ್ರೆ ಒಂದು ಸತ್ಯ ಗೊತ್ತಾ, ಸಾವನ್ ದಿನ ಬರದೇ ಇದ್ರು ಶ್ರಾದ್ದ ಕಾರ್ಯದಿನ ಬರಲೇಬೇಕು. ಕಾರಣ, ಅವತ್ತು ನೀವು ಬಂದಿದ್ರೆ ರಾಮಣ್ಣನ ಮಕ್ಕ ನೋಡಕ್ಕೆ ಹೋಗ್ತಿದ್ರಿ, ಇವತ್ತು ನೀವು ಬಂದಿದ್ರಿ ಖಂಡಿತ ರಾಮಣ್ಣ ನಿಮ್ಮನ್ನು ನೋಡ್ತಾರೆ ಅಂತ. ಅವ್ರು ನಿಮ್ಮ ನೋಡುವಂತ ಸಂದರ್ಭ ಇವತ್ತು. ಅದಕ್ಕೆ ನೀವು ಇವತ್ತೇ ಬರಬೇಕಿರೋದು, ಇವತ್ತೇ ಊಟ ಮಾಡಬೇಕಿರೋದು. ಮದುವೆ ಊಟ ತಪ್ಪಿಸ್ಕೊಂಡ್ರು ತಿಥಿ ಊಟ ತಪ್ಪಿಸ್ಕೋಬೇಡ ಅಂತ. ಯಾಕಂಗಂದ್ರು ಗೊತ್ತಾ, ಮದುವೆ ಊಟ ತಪ್ಪಿಸ್ಕೊಂಡ್ರೆ ಬೀಗ್ರು ಉಟ್ಕೋಬೋದಲ್ಲ. ಈ ಭಾಳ ಜನ ಅದನ್ನೇ ಕೇಳ್ತಾರೆ, ಮದುವೆಗೆ ಬರೋಕೆ ಆಗೋಲ್ತೋ ಬೀಗ್ರು ಊಟ ಯಾವತ್ತೋ ಅಂತ ಇವರೇ ಕೇಳ್ತಾರೆ. ಯಾಕೆ ಟೈಮ್ ಅದೇ, ಯಾಕೋಮ್ಮ ಬೂಂದಿ ಪಾಯಸ ತಿನ್ನೋಕೆ ಅಂತ. ಎಲ್ಲ ಮನ್ಸು ಚೇಂಜ್ ಆಗ್ಬಿಟ್ಟದು ಇವಾಗ. ಮದುವೆಗೆ ಎಡ್ತಿ ಕಳಿಸೋದು, ಬೀಗ್ರು ಊಟಕ್ಕೆ ಇವರೇ ನಿಂತ್ಕೋದು. ವಯಸ್ಸಾದವರೆಲ್ಲ ಮದುವೆಗೆ ನೋಡಿ, ತಿಥಿ ಕಾರ್ಯಕ್ರಮ ಅನ್ನೋದನ್ನು ಅಶುಭ ಅಂತ ಕೆಲವರು ಪ್ರಚಾರ ಮಾಡಿಬಿಟ್ಟಾರೆ. ಈಗ ಒಂದು 15 ದಿನ ಆಯ್ತು, ಯಾರೋದು ಒಬ್ರು ಬಂದು ಕೂತಿದ್ರು ಪಕ್ಕದಲ್ಲಿ, ಪದ ಕೇಳ್ತಾ, ಸಾರ್ ಹೋಗಿ ಊಟ ಮಾಡಿ ಅಂದೆ. ಬೇಡ ಅಂದ್ರು. ಸರ್ ಹೋಗಿ ಸರ್, ಭಟ್ರು ಚೆನ್ನಾಗಿ ಮಾಡವ್ರೆ, ಮೊಳಕೆ ಕಾಳು ಸಾಂಬಾರೆಲ್ಲ ಮಾಡವ್ರೆ ಅಂದೆ. ಇಲ್ಲ ಇಲ್ಲ, ಇನ್ನೂ 1 ವರ್ಷ ಕಂಟುವೆ ತಿಥಿಲಿ ಚಿನ್ನ ಕೊಟ್ಟರು ತಿನ್ನೋಲೆ ಅಂದ ಅವನು. ಚಿನ್ನ ಯಾರು ಕೊಟ್ಟರು? 13,000 ಆಗದೆ, ಅನ್ನ ಅದೇ, ಹೋಗಪ್ಪ ಉಣ್ಣು ಅಂದೆ. ಇಲ್ಲ, ನಮ್ಮ ಅಣ್ಣನ ಮಗನ ಮದುವೆ ಮಾಡ್ಬಿಟ್ಟಿವಿ, ಅದಕ್ಕೆ ಗುರುಗಳು ಅವಳೆ ನಾವ್ಯಾರೂ ತಿಥಿಲಿ ಊಟ ಮಾಡಂಗಿಲ್ಲ. ಅಲ್ಲ, ಮದುವೆ ಆಗಿರೋದು ಹೆಣ್ಣು ಗಂಡು ಅಲ್ವಪ್ಪ, ನಿಮ್ಗೆ ಯಾಕೆ ಅಂದೆ. ನಮ್ಗೆ ಹೇಳ್ಬಿಟ್ಟವ್ರು, ನಮ್ಮ ಮನೆಯವ್ರು ಯಾರು ಊಟ ಮಾಡಬೇಡಿ ಅಂದ. ಎಷ್ಟು ಜನ ಇದ್ದೀರಿ ನಿಮ್ಮ ಮನೇಲಿ ಅಂದೆ. ನಾವು ದೊಡ್ಡ ಕುಟುಂಬ ನಮ್ಮದು, ನಾವೆಲ್ಲ ಅಣ್ಣ ತಮ್ಮದಿರು ನಮ್ಮ ಮಕ್ಕಳು ಎಲ್ಲ ಸೇರಿ ಒಂದು 45-50 ಜನ ಇವೆ ಅಂದೆ. ಓಹೋ, ಇಷ್ಟು ಜನ ರೂಲ್ಸ್ ಮಾಡ್ಕೊಂಡು ಕೂತಿದ್ದೆ. ಓಲಿ ಬಿಡಪ್ಪ, ನಿಮ್ಮ ನಾವು ಬಲವಂತೆ ಮಾಡಬಾರ್ದು ಪಾಪ, ನಿಮ್ಮ ಸಂತೋಷ ಅಂತ. 15 ದಿನದಲ್ಲಿ ಹಂಗೆ ಅಂದ್ಬಿಟ್ಟು ಹೋಗವನೇ. ಮೊನ್ನೆ ಸಂದಲ್ಲಿ ಫೋನ್ ಮಾಡವನೆ, ನಮ್ಮ ಅಣ್ಣ ಸತ್ತೋಗವನೆ, ಹರಿಕತೆ ಮಾಡಕ್ ಬನ್ನಿ ಅಂತ. ಬತ್ತೀನಿ ಬಿಡಪ್ಪ, ಡೇಟ್ ಖಾಲಿ ಅವನಿ. ಆಮೇಲೆ ಒಂದು ಅನುಮಾನ ಅಂದೆ. ಏನು ಅಂದ, ಊಟ ಎಲ್ಲಿ ಮಾಡ್ತಾ ಇದ್ರಿ ನೀವು ಅಂದೆ. ಊಟ ಎಲ್ಲಿ ಮಾಡೋರು, ನಮ್ಮಲ್ಲೇ ಮಾಡ್ತಾವೆ ಅಂತ. ಈಗ ತಾನೇ ಮದುವೆ ಮಾಡಿದಿರಿ ನಿಮ್ಮ ಅಣ್ಣನ ಮಗನಿಗೆ ಅಂದೆ. ಏನ್ ಮಾಡಮ್ಮ, ನಮ್ಮ ಅಣ್ಣೆ ಸತ್ತೋದ್ನಲ್ಲಿ ಈಗ ಅಂದ. ಮತ್ತೆ ಈಗ ರೂಲ್ಸ್ ಏನಾಯ್ತು ನಿಮ್ದು? ಯೋಚಿಸ್ರಯ್ಯೋ, ಅದೇನ್ರಯ್ಯ ಕಾನೂನುಗಳು ನಿಮ್ಮ ಹೊಸವು? ಅಲ್ಲ, 1 ವರ್ಷವೆಲ್ಲ ಕಾನೂನು ಮಾಡ್ಕೊ ಬದುಕೋಕೆ ಆಯ್ತದ ಈ ಜೀವ? ಏನೋ 1 ವಾರ 15 ದಿನ ಹೆಂಗೋ ಇರ್ಬೋದಪ್ಪ ರೀ. ಕೈಯಿನ ಕಂಕಣ ಬಿತ್ತಿದಂಗೆ, ಮನೆ ಬಾಗಿಲು ಚಪ್ರ ಕಳೀತಿದಂಗೆ ಮುಗಿದೋಯ್ತು, ಮದುವೆ ಸೂತಕವೇ ಇಲ್ಲ ಅಲ್ಲಿ. ಇವ್ರು ವರ್ಷಗಟ್ಲೆ ಮಾಡೋಕೆ ಶುರುವಾಗವ್ರು ಈಗ. ಮದುವೆ ಸೂತಕವಂತೆ, ಮದುವೆ ಕಂಕಣ ಸೂತಕ. ಆಲೋಚಿಸ್ಬೇಕ್ರಿ. ಇವತ್ತು ಅವ್ರ ಮಕ್ಕಳು ನೀವೆಲ್ಲ ಮಾತಾಡ್ಸ್ತೀರಿ, ನೀವ್ಯಾರ ಊಟ ಮಾಡದೆ ಹೊಂಟೋದ್ರೆ ಅವ್ರಿಗೆ ಬೇಜಾರಾಗುತ್ತೆ. ಈಗ ಅಣ್ಣ ಯಾಕೆ ಊಟ ಮಾಡಲ್ಲ ಅಂದರೆ ನೀವು ಕಾರಣ 1000 ಹೇಳ್ಬೋದು, ಇದ್ಯಾಕೆ ಊಟ ಮಾಡದೆ ಹೋದ್ರು ಅಂತ. ಶ್ರಾದ್ದ ಅನ್ನೋದು ಯಾಗಕ್ಕೆ ಸಮಾನ. 100 ಮದುವೆಯಲ್ಲಿ ಭಾಗವಹಿಸಿ ಆ ವಧುವರ ತಲೆ ಮೇಲೆ ಅಕ್ಷತೆ ಕಾಳಾಕಿ ಏನು ಪುಣ್ಯ ಸಂಪಾದನೆ ಮಾಡ್ತೀವೋ, ಒಂದು ಶ್ರಾದ್ದಕ್ಕೆ ಬಂದು ಹಾಲು ಮುಟ್ಟಿದ್ರೆ ಅದರಷ್ಟೇ ಪುಣ್ಯ ಬರ್ತದೆ. ಆದ್ರಿಂದ ಇದನ್ನು ಅಶುಭ ಅಂತ ಯಾರು ಅನ್ಕೊಳ್ಳೋದು ಬೇಡ. ಅದು ಅಶುಭ ಆಗೋಯ್ತದು. 10 ಕರೆದದ್ದೆಲ್ಲ 10ಕ್ಕೆ ಮುಗಿದು 11ನೇ ದಿನದಲ್ಲಿ ಆನಂದವಾಗಿ ಕಳಿಸ್ಕೊಡ್ತಾ ಇದ್ವಿ ನೋಡಿ. ಇವತ್ತು ನಾವು ಶಿವಣ್ಣನ ಆನಂದ ತಾನೇ. ಇವತ್ತು ಪ್ರೇಮಕ್ಕ ಹೊಸ ಸೀರೆ ಉಟ್ಟವ್ರೆ, ಅವ್ರ ಮಕ್ಕಳು ಹೊಸ ಬಟ್ಟೆ ಹಾಕೊಂಡವ್ರೆ, ಮೊಮ್ಮಕ್ಕಳು ಹೊಸ ಬಟ್ಟೆ ಹಾಕೊಂಡವ್ರೆ. ಮತ್ತಿದೇನು ದುಃಖಕ್ಕೆ ಯಾಕೆ ಹೊಸ ಬಟ್ಟೆ? ಮತ್ತೆ ಅಪ್ಪ ನೀನು ಸ್ವರ್ಗಕ್ಕೆ ಹೋಗ್ತಿದ್ದಿ ಕಣಪ್ಪ ಅಂತ ಸಂತೋಷ ಕಂಡ್ರೆ ಅವ್ರ ಮಕ್ಕಳಿಗೆ. ಅವ್ರಪ್ಪ ಅವ್ರನ್ನ ನೋಡ್ಬೇಕು, ನನ್ನ ಮಕ್ಳು ಏನು ಚೆನ್ನಾಗವ್ರೆ ಅಂತ. ಅದಕ್ಕೋಸ್ಕರ ಈ ಸದ್ಗತಿಯ ದಾರಿ ಆ ಪುಣ್ಯಾತ್ಮರಿಗಾಗಲಿ ಅಂತೇಳಿ ಬೇಡ್ತಾ, ಆ ಮೋಕ್ಷ ಸಾಧನೆಗೆ ಅವ್ರು ಸಾಗಲಿ. ಅವರಿಗೆ ಈ ಒಂದು ನುಡಿಯ ನಮನವನ್ನು ಅರ್ಪಣೆ ಮಾಡೋಣ. ಸತ್ತು ಸ್ವರ್ಗಕ್ಕೆ ಹೋದ ಮೇಲೆ ಅಳುವುದು ಯಾಕವ್ವ, ಗೋಳಾಡುವುದು ಯಾಕವ್ವ? ನಮ್ಮ ಜನಪದರು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ಯಮುನೆ ಅಳಾದ್ಯಮ್ಮ ಅಂತ ಬೈತಾರೆ. ಅಳಾದ್ಯಮ್ಮ ಕರ್ಕೊಂಡ್ರಲ್ಲವ. ಸತ್ತು ಸ್ವರ್ಗಕ್ಕೆ ಹೋದ ಮ್ಯಾಲೆ ಅಳುವುದು ಯಾಕವ್ವ, ಗೋಳಾಡುವುದು ಯಾಕವ್ವ? ಬರೆದ ಲೆಕ್ಕ ತೀರಿದ ಮ್ಯಾಲೆ ಬಿಡುವನೆ ಆ ಬ್ರಹ್ಮ, ರಾಮಣ್ಣನ ಬಿಡುವನೆ ಆ ಬ್ರಹ್ಮ.
ಆಸೆಯಿಂದ ಅರಮನೆ ಕಟ್ಟಿ ವಾಸ ಮಾಡಲಿಲ್ಲ, ರಾಮಣ್ಣನಿ ವಾಸ ಮಾಡಲಿಲ್ಲ. ಆಸೆಯಿಂದ ಅರಮನೆ ಕಟ್ಟಿ ವಾಸ ಮಾಡಲಿಲ್ಲ, ಶಿವಣ್ಣನಿ ವಾಸ ಮಾಡಲಿಲ್ಲ. ಹಾಳಾದ ಯಮನು ಓಡೋಡಿ ಬಂದು ಸೆಳೆದುಕೊಂಡನಲ್ಲ, ಹಾಳಾದ ಯಮನು ಓಡೋಡಿ ಬಂದು ಕರೆದುಕೊಂಡನಲ್ಲ, ಅಪ್ಪನಿಂದ ಕರೆದುಕೊಂಡನಲ್ಲ. ಸತ್ತು ಸ್ವರ್ಗಕ್ಕೆ ಹೋದ ಮ್ಯಾಲೆ ಅಳುವುದು ಯಾಕವ್ವ, ಗೋಳಾಡುವುದು ಯಾಕವ್ವ. ಪಡೆದ ಲೆಕ್ಕ ತೀರಿದ ಮ್ಯಾಲೆ ಬಿಡುವನೆ ಆ ಬ್ರಹ್ಮ, ಅಣ್ಣಾನಿಂದ ಬಿಡುವನೆ ಆ ಬ್ರಹ್ಮ. ಮಕ್ಕಳ ಜೊತೆಯಲ್ಲಿ ಕುಳಿತು ಶಿವಣ್ಣ ಮಾತೊಂದಾಡಲಿಲ್ಲ, ತುತ್ತು ಅನ್ನವ ತಿನ್ನಲಿಲ್ಲೋ. ನಿನ್ನ ಮುದ್ದಾದ ಮೊಮ್ಮಗಳ ಜೊತೆಯಲ್ಲಿ ಕುಳಿತು ಕಥೆಯೊಂದ ಹೇಳಲಿಲ್ಲ, ತುತ್ತು ಅನ್ನವ ತಿನ್ನಲಿಲ್ಲ. ಹಾಳಾದ ವಿಧಿಯೋ ಬಿಡದೆ ನಿನ್ನ ಸೆಳೆದುಕೊಂಡಿತಲ್ಲ, ಹಾಳಾದ ಯಮನು ಬಿಡದೆ ನಿನ್ನ ಸೆಳೆದುಕೊಂಡನಲ್ಲ, ಶಿವಣ್ಣ ಸೆಳೆದುಕೊಂಡನಲ್ಲ. ಸತ್ತು ಸ್ವರ್ಗಕ್ಕೆ ಹೋದ ಮ್ಯಾಲೆ ಹೊಳ್ಳುವುದು ಯಾಕವ್ವ, ಗೋಳಾಡುವುದು ಯಾಕವ್ವ. ಬರೆದ ಲೆಕ್ಕ ಮುಗಿದ ಮ್ಯಾಲೆ ಬಿಡುವನೆ ಆ ಬ್ರಹ್ಮ. ಪೆಟ್ಟಿಗೆ ತುಂಬ ಹಣವಿದ್ದರೇನು ಪ್ರಾಣ ಉಳಿಸಲಿಲ್ಲ, ರಾಮಣ್ಣ ನಿನ್ನ ಜೀವ ಉಳಿಸಲಿಲ್ಲ. ಊರಿನ ತುಂಬ ನಿನ್ನದ ಬಳಗ ಜೊತೆಯಲ್ಲಿ ಬರಲಿಲ್ಲ, ಒಬ್ಬರು ಜೊತೆಯಲ್ಲಿ ಬರಲಿಲ್ಲ. ಮಾಯಾದ ಜೀವ ಮಾಯಕ್ಕೆ ಸಿಲುಕಿ ಮಾಯವಾಯಿತಲ್ಲ, ಮಾಯಾದ ಜೀವ ಮಾಯಕ್ಕೆ ಸಿಲುಕಿ ಮಾಯವಾಯಿತಲ್ಲ. ಶಿವಣ್ಣ